ಹಲೋ ಕನ್ನಡಿಗ ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಜಾಬ್ ಸರ್ಚ್ ಏನಪ್ಪಾ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ತಕ್ಕಂಥ ತಾವುಗಳು ಇಲ್ಲಿ ಗಮನಿಸಬಹುದು. ಓಕೆ, ಈ ಒಂದು ಸಂಸ್ಥೆಯಿಂದ ಒಂದು ಅಧಿಸೂಚನೆ ಬಿಡುಗಡೆ ಆಗಿದೆ. ಯಾವುದಪ್ಪ ಅಂತಂದ್ರೆ ಇದು ಆಟೋಮಸ್ ಬಾಡಿ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಅಂಡರ್ಟೇಕಿಂಗ್ ಅಲ್ಲಿ ಬರ್ತಕ್ಕಂಥ ಈ ಒಂದು ಸಂಸ್ಥೆಯಿಂದ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಕೋರಮಂಗಲ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಜಾಬ್ ಲೊಕೇಶನ್ ಆಗಿದೆ. ಈ ಹುದ್ದೆಯಲ್ಲಿ ಇರ್ತಕ್ಕಂಥದ್ದು ಕೋರಮಂಗಲ ಬೆಂಗಳೂರು ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ, ಅವರಿಗೆ ಇರ್ತಕ್ಕಂಥ ಒಂದು ವಯೋಮಿತಿ, ಅರ್ಜಿ ಸಲ್ಲಿಕೆ ದಿನಾಂಕ, ಹುದ್ದೆಗಳ ಬಗ್ಗೆ ಮಾಹಿತಿ, ಓವರ್ ಆಲ್ ಆಗಿ ನಾನು ನಿಮಗೆ ಫುಲ್ ನೋಟಿಫಿಕೇಶನ್ ಬಗ್ಗೆ ಕನ್ನಡದಲ್ಲಿ ಈ ವಿಡಿಯೋದಲ್ಲಿ ವಿವರಣೆ ಕೊಡುತ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ನಾವಿಲ್ಲಿ ವಾಕ್ ಇನ್ ಇಂಟರ್ವ್ಯೂ ಬಗ್ಗೆ ನೋಡೋಣ. ಅಂದ್ರೆ ಈ ಒಂದು ಅಪ್ಲಿಕೇಶನ್ ಇದೆ, ಯಾವುದೇ ರೀತಿಯ ನೀವು ಎಕ್ಸಾಮ್ ಅನ್ನ ಬರೆಯದ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟ್ ಆಗಿ ನೇರ ನೇಮಕಾತಿ ಆಗಿರಲಿದೆ. ಅಂದ್ರೆ ನೀವು ವಾಕ್ ಇನ್ ಇಂಟರ್ವ್ಯೂ ಸಂದರ್ಶನ ಮೂಲಕ ಈ ಹುದ್ದೆಗೆ ಆಯ್ಕೆಯನ್ನು ಆಗಬಹುದಾಗಿದೆ. 28/11/2025 ನಡೀತಕ್ಕಂಥ ಒಂದು ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂಗೆ ನೀವು ಹೋಗಬೇಕಾಗುತ್ತೆ. ಅದ್ರ ಡೀಟೇಲ್ಸ್ ಇದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಮುಂದೆ ಮಾಹಿತಿ ಕೊಡ್ತೇನೆ. ಅದೇ ರೀತಿ ತಾವುಗಳು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಲ್ಲಿ ಕರೆದಿದ್ದಾರೆ ಎಂಬುದನ್ನು ನಿಮ್ಗೆ ಆಡಿ ಹೇಳಿದೆ. ಕೋರಮಂಗಲ ಬೆಂಗಳೂರು ಇರ್ತಕ್ಕಂಥದ್ದು. ಓಕೆ, ಅದರಲ್ಲಿ ಯಾವುದು ಕ್ಯಾಂಪಸ್ ಇರ್ತಕ್ಕಂಥ ಹೊಸಕೋಟೆ ಬೆಂಗಳೂರು. ಓಕೆ, ಇದರಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ, ಅವರು ಯಾವ ಒಂದು ದಿನಾಂಕ. ಓಕೆ, ಹಾಗಾದ್ರೆ ಅದೇ ರೀತಿ ನೋಡಿ, ವಾಕ್ ಇನ್ ಇಂಟ್ರ್ಯೂ 28/11/2025 ನೀವು ಹೋಗ್ಬೇಕಾಗತ್ತೆ. ಓಕೆ, ವಾಕ್ ಇನ್ ಇಂಟರ್ವ್ಯೂ ಯಾವಾಗ ಇರ್ತಕ್ಕಂಥದ್ದು 28/11/2025. ಎಲ್ಲಿ ಅದಪ್ಪ ಅಂತಂದ್ರೆ ತಾವುಗಳು ಇಲ್ಲಿ ನೋಡಬಹುದು. ಸೆಕೆಂಡ್ ಎ ಕ್ಯಾಂಪಸ್, ಸೆಕೆಂಡ್ ಬ್ಲಾಕ್, ಕೋರಮಂಗಲ, ಸರ್ಜಾಪುರ್ ರೋಡ್, ಬೆಂಗಳೂರು 560034. ಈ ಒಂದು ಅಡ್ರೆಸ್ಗೆ ತಾವುಗಳು ಹೋಗಬೇಕಾಗತ್ತೆ. ಎಷ್ಟು ಗಂಟೆಗೆ ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಡೀತಕ್ಕಂಥ ಇದು ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಯಾವಾಗಿದು 28/11/2025 ಬೆಳಗ್ಗೆ 9 ರಿಂದ 5 ಗಂಟೆವರೆಗೂ ಇದು ಓರಲ್ ಇಂಟರ್ವ್ಯೂ ನಡೀತಕ್ಕಂಥದ್ದು. ಯಾವ ಒಂದು ಅಡ್ರೆಸ್ಗೆ? ಕ್ಯಾಂಪಸ್, ಸೆಕೆಂಡ್ ಬ್ಲಾಕ್, ಕೋರಮಂಗಲ, ಸರ್ಜಾಪುರ್ ರೋಡ್, ಬೆಂಗಳೂರು 560034. ಈ ಒಂದು ಅಡ್ರೆಸ್ಗೆ ತಾವುಗಳು ಹೋಗಬೇಕಾಗತ್ತೆ. ಓಕೆ, ಅದೇ ರೀತಿ ತಾವುಗಳು ಇಲ್ಲಿ ಗಮನಿಸಬಹುದು. ಟೈಮಿಂಗ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೇನೆ ಮತ್ತು ಅಡ್ರೆಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಹಾಗಾದ್ರೆ ಯಾರೆಲ್ಲ ಒಂದು ಹುದ್ದೆಗಳಿದಾವೆ ಎಂಬುದನ್ನು ನಾವು ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು. ಯಾವ ಪೋಸ್ಟ್ ಅಪ್ಪ ಅಂದ್ರೆ ಲ್ಯಾಬೊರೇಟರಿ ಟೆಕ್ನಿಕಲ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಾನ ಆಹ್ವಾನಿಸಲಾಗಿದೆ. ಎಷ್ಟು ಹುದ್ದೆಗಳಪ್ಪ ಅಂದ್ರೆ ಒಂದು ಹುದ್ದೆಗಳ ಅರ್ಜಿಗಾನ ಆಹ್ವಾನಿಸಲಾಗಿದೆ. ಎಷ್ಟಿರ್ತಕ್ಕಂಥ ಒಂದು ಹುದ್ದೆಗಳು. ಹಾಗಾದ್ರೆ ಈ ಅರ್ಜಿ ಬಯಸುವ ಅಭ್ಯರ್ಥಿಗಳಿಗೆ ಒಂದು ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂತ ಹೇಳಿದ್ರೆ 35 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು. ವಯೋಮಿತಿಯಲ್ಲಿ ಎಷ್ಟು? 35 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಅವ್ರಿಗಿರ್ತಕ್ಕಂಥ ಒಂದು ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ಪೇಮೆಂಟ್ ಎಷ್ಟಪ್ಪ ಅಂದ್ರೆ ಅವ್ರಿಗಿರ್ತಕ್ಕಂಥ ಒಂದು ಸ್ಯಾಲ್ರಿ ಎಷ್ಟಪ್ಪ ಅಂದ್ರೆ 59,000 ರೂಪಾಯಿ ಪರ್ ಮಂತ್. ನೋಡಿ, 59,000 ರೂಪಾಯಿ ಪರ್ ಮಂತ್ ಇದು ಕನ್ಸಲೇಟ್ ಇರ್ತಕ್ಕಂಥ ಒಂದು ಪೇಮೆಂಟ್ ಆಗಿರಲಿದೆ. ಹಾಗಾದ್ರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ನಾವು ಮಾಹಿತಿ ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು. ಫುಲ್ ಟೈಮ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್. ನೋಡಿ, ಫುಲ್ ಟೈಮ್ ಅಲ್ಲಿ ಅಂದ್ರೆ 3 ವರ್ಷಗಳ ಕಾಲ ಫುಲ್ ಟೈಮ್ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಆಗಿರ್ಬೇಕಾಗತ್ತೆ. ಇಲ್ಲಪ್ಪ ಅಂದ್ರೆ ಇಕ್ವಲೆಂಟ್ 60% ಮಾರ್ಕ್ಸ್. ಓಕೆ, ಅಗ್ರಿಗಳು ಇರ್ತಕ್ಕ ಇಕ್ವಲೆಂಟ್ ಗ್ರೇಡ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ UGC ಆಗಿರ್ತಕ್ಕಂಥದ್ದು. ಇಲ್ಲಪ್ಪ ಅಂದ್ರೆ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನೀವು NCVT ಇಲ್ಲಪ್ಪ ಅಂದ್ರೆ ACIT ಅಂದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅಂದ್ರೆ ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರೆ ಕೂಡ ಅರ್ಜಿನ ಸಲ್ಲಿಸಬಹುದಾಗಿದೆ. ಇದರಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ 3 ವರ್ಷಗಳ ಕಾಲ ನೀವೇನು ಮಾಡ್ತಿರ್ತೀರಿ ಅದರಲ್ಲಿ 60% ಹೊಂದಿರಬೇಕಾಗತ್ತೆ. ಅದರ ಜೊತೆಗೆ ಅದು ಯಾವುದೇ ಇಲ್ಲಪ್ಪ ಅಂದ್ರೆ ಇಲ್ಲಿ ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಯಾರಿದು? ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು. ITI ಪಾಸ್ ಆಗಿರ್ತಕ್ಕಂಥ ಏನಪ್ಪ ಅಂದ್ರೆ ಫುಲ್ ಟೈಮ್ ಇದು ನೋಡಿ, ಇಲ್ಲಿ ಫುಲ್ ಟೈಮ್ ITI ಕೋರ್ಸ್ ಇನ್ ಎಲೆಕ್ಟ್ರಿಕಲ್. ನೋಡಿ, ಎಲೆಕ್ಟ್ರಿಕಲ್ ಅಲ್ಲಿ ನೀವು ITI ಕೋರ್ಸ್ ಮಾಡಿರ್ಬೇಕಾಗತ್ತೆ. ಇಲ್ಲಪ್ಪ ಅಂದ್ರೆ ಇಕ್ವಲೆಂಟ್ 60% ಮಾರ್ಕ್ಸ್ ಇರ್ತಕ್ಕಂಥದ್ದು. ನಿಮಗೆ ಮೊದಲೇ ಹೇಳಿದಾಗೆ ಯೂನಿವರ್ಸಿಟಿ ಆಗಿರೋದು ಇನ್ಸ್ಟಿಟ್ಯೂಟ್ ನ ಅಂಡರ್ UGC ಇರ್ತಕ್ಕಂಥದ್ದು, ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಇರ್ತಕ್ಕಂಥದ್ದು, AICTE ಮತ್ತು NCVT ಅಂದ್ರೆ ಇವೆಲ್ಲ ITI ಮತ್ತು ಟೆಕ್ನಿಕಲ್ ಕೋರ್ಸ್ ಮಾಡಿರ್ತಕ್ಕಂಥ ಏನು ಎಲೆಕ್ಟ್ರಿಕಲ್ ಅಲ್ಲಿ ನೀವು ಈ ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದು. ಅಂದ್ರೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಆಗಿದ್ದವ್ರನ್ನು ಅರ್ಜಿ ಸಲ್ಲಿಸಬಹುದಾಗಿದೆ. ITI ಎಲೆಕ್ಟ್ರಿಕಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಹಾಕೋ ಜೊತೆಗೆ ಒಂದು ವರ್ಕ್ ಎಕ್ಸ್ಪೆನ್ಸ್ ಅನ್ನ ಕೂಡ ಕೇಳಿದ್ದಾರೆ.
ತಾವು ಇಲ್ಲಿ ಗಮನಿಸಬಹುದು. ವರ್ಕ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಅಲ್ಲಿ ನೀವು ಇಲ್ಲಿ 4 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಐಟಿಐ ಹೋಲ್ಡರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವರು ಕೂಡ ಎಲೆಕ್ಟ್ರಿಕಲ್ ಅಲ್ಲಿ ಇಲ್ಲಿ 6 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ನೋಡಿ, ಎಲೆಕ್ಟ್ರಿಕಲ್ ಐಟಿಐದಲ್ಲಿ ಕೂಡ ಅವರಿಗೂ ಇಲ್ಲಿ 6 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಿರ್ತೀರಲ್ಲ ಅಂತ ಅಭ್ಯರ್ಥಿಗಳಿಗೆ ಯಾವ ಒಂದು ಕಾರ್ಯ ಇರ್ತಕ್ಕಂಥದ್ದು, ನೇಮ್ ಆಫ್ ಪೋಸ್ಟಿಂಗ್ ಅಂದ್ರೆ ಹೊಸಕೋಟೆ ಇರ್ತಕ್ಕಂಥದ್ದು ಅಂದ್ರೆ ಒಂದು ಜಾಬ್ ಲೊಕೇಶನ್ ಬಗ್ಗೆ. ಓಕೆ, ಅದೇ ರೀತಿ ಅವರಿಗಿರ್ತಕ್ಕಂಥ ಒಂದು ಏನೇನು ಕೆಲಸ ಇರ್ತದೆ ನಾವು ತಾವು ಇಲ್ಲಿ ಗಮನಿಸಬಹುದು. ಕ್ಯಾಂಡಿಡೇಟ್ ಮೈ ಬಿ ರಿಕ್ವೈರ್ಡ್ ಅಟೆಂಡ್ ವರ್ಕ್ ಇನ್ ಡ್ಯೂರಿಂಗ್ ನೈಟ್ ಅಂದ್ರೆ ಇಲ್ಲಿ ತಾವುಗಳು ಗಮನಿಸಬಹುದು ಯಾವ ಒಂದು ಟೆಸ್ಟಿಂಗ್ ಆಗಿರ್ತಕ್ಕಂಥದ್ದು ವರ್ಕ್ ಡ್ರೂಯಿಂಗ್ ನೈಟ್ ಅಪ್ಪ ಅಂತಂದ್ರೆ ನೀವು ನೈಟ್ ಶಿಫ್ಟ್ ಕೂಡ ಅಥವಾ ಬೇಸಿಕ್ ವರ್ಕ್ ಈ ತರದ ಒಂದು ಶಿಫ್ಟ್ ಬೇಸಿಸ್ ಅಲ್ಲಿ ನೀವು ಕೆಲಸನ ಮಾಡಬೇಕಾಗುತ್ತೆ. ಅದೇ ರೀತಿ ವಾಕ್ ಇನ್ ಇಂಟರ್ವ್ಯೂ ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನಾದ್ರು ವಿಶೇಷತೆ ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ ಏನೇ ಆಗಿರ್ಬೇಕಪ್ಪ ಅಂತಂದ್ರೆ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ತಕ್ಕಂಥದ್ದು. ಓಕೆ, ನೀವು ಎಲ್ಲ ರೀತಿಯ ಡಾಕ್ಯುಮೆಂಟು ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ನೀವು ITI ಡಿಪ್ಲೊಮಾ ಏನು ಮಾಡಿರ್ತೀರಿ ಕೋರ್ಸ್ಗಳ ಏನು ಸರ್ಟಿಫಿಕೇಟ್ ಇರ್ತದೆ ಸೆಲ್ಫ್ ಅಟೆಸ್ಟೆಡ್ ಮಾಡಿರ್ತಕ್ಕಂಥದ್ರು ನೀವು ಜೆರಾಕ್ಸ್ ಕಾಪಿ ಇಟ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ವಿತ್ ಒರಿಜಿನಲ್ ಕಾಪಿ. ಓಕೆ ಏನೆಲ್ಲ ಒರಿಜಿನಲ್ ಕಾಪಿ ಇದೆ ಅದ್ರ ಜೆರಾಕ್ಸ್ ಕಾಪಿ ವಿತ್ ಅಟೆಸ್ಟೆಡ್ ಸೈನ್ ಮಾಡಿರ್ತಕ್ಕಂಥ ಒಂದು ಜೆರಾಕ್ಸ್ ಕಾಪಿಯನ್ನು ಬೇಕಾಗುತ್ತೆ. ಅದ್ರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಇರ್ತಕ್ಕಂಥ ಒಂದು ಫೋಟೋನ ನೀವು ಜೊತೆಗೆ ಇಟ್ಕೋಬೇಕಾಗತ್ತೆ. ಅದೇ ರೀತಿ ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಯಾವ ಒಂದು ಕೆಟಗರಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ 35 ವರ್ಷ ಒಳಗಡೆ ಹೇಳಿದೆ. ಅದು SC ST ಆಗಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, OBC ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಅವರಿಗೂ ಕೂಡ ಇಲ್ಲಿ ಏನು SC ST OBC ಅಭ್ಯರ್ಥಿಗಳಿಗೆ ಏನು ಆಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ಕೂಡ ಇಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅದಕ್ಕಿಂತ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ತಾವು ಇಲ್ಲಿ ಗಮನಿಸಬಹುದು. ಇಲ್ಲಿ ನೀವು ಫೋಟೋ ಹಚ್ಚಬಹುದು. ಯಾವ ಒಂದು ಹುದ್ದೆಗೆ ಅರ್ಜಿಗೆ ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಹೆಸರು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಮತ್ತು ಕಮ್ಯುನಿಕೇಶನ್ ಅಂದ್ರೆ ಪರ್ಮನೆಂಟ್ ಅಡ್ರೆಸ್, ಕಮ್ಯುನಿಕೇಶನ್ ಪ್ರೆಸೆಂಟ್ ಅಡ್ರೆಸ್ ಇರ್ತಕ್ಕಂಥದ್ದು, ಟೆಲಿಫೋನು, ಇಮೇಲ್ ID ಮತ್ತು ಮೇಲ್ ಫಿಮೇಲ್ ಇರ್ತಕ್ಕಂಥದ್ದು. ಓಕೆ, ಮಟೀರಿಯಲ್ ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಬರೀಬಹುದು. ಈ ತರದ ಒಂದು ಯಾವ ಒಂದು ಕ್ಯಾಟಗರಿಲಿ ಬಿಲಾಂಗ್ ಆಗ್ತೀರಿ, ಯಾವ ಒಂದು ಕೆಟಗರಿಯಲ್ಲಿ ಅದ್ರ ಬಗ್ಗೆ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. SC ST OBC ಯಾವ್ದಿದ್ರಿ ಅದು ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ನೀವು ಗಳಿಸಿರ್ತಕ್ಕಂಥ SLC ಪ್ಲಸ್ ಇಲ್ಲಿ ITI ಆಗಿರ್ತಕ್ಕಂಥವ್ರು ಅಥವಾ SLC ಪ್ಲಸ್ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರ್ತಕ್ಕಂಥ ಅಭ್ಯರ್ಥಿಗಳು ಏನಿದ್ರೆ ಕೂಡ ಅದ್ರ ಕೂಡ ನೀವು ಇಲ್ಲಿ ನೀವು ಬರ್ಕೋಬೇಕಾಗತ್ತೆ. ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಡಿಪ್ಲೊಮಾ ಮತ್ತೆ ITI ಹೋಲ್ಡರ್ಗೆ ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಆ ವರ್ಕ್ ಎಕ್ಸ್ಪೀರಿಯನ್ಸ್ ನೇಚರ್ ಬಗ್ಗೆ ಮತ್ತು ಡೇಟ್ ಆಫ್ ಜಾಯ್ನಿಂಗು, ಡೇಟ್ ಆಫ್ ರಿಲೀವಿಂಗು ಮತ್ತು ಏನು ಯಾವ ಒಂದು ಕೆಲಸಕ್ಕೋಸ್ಕರ ಅಲ್ಲಿ ಬಿಟ್ಟಿದ್ದೀರಿ. ಓಕೆ, ಇಲ್ಲೆಲ್ಲಾನು ಕೂಡ ನೀವು ಈ ತರದ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಡೇಟು ಪ್ಲೇಸ್ ಎಲ್ಲ ಹಾಕ್ಬಿಟ್ಟು ಸಿಗ್ನೇಚರ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ಜೊತೆಗೆ ಈ ಒಂದು ಏನು ಅಪ್ಲಿಕೇಶನ್ ಇದೆ ಈ ಒಂದು ಅಪ್ಲಿಕೇಶನ್ ಜೊತೆಗೆ ನಿಮ್ಮೆಲ್ಲ ದಾಖಲಾತಿಗಳನ್ನು ತಗೊಂಡು ನಾನು ಹೇಳಿದ ಏನು ಡೇಟ್ ಹೇಳಿದ್ನಲ್ಲ ಆ ಒಂದು ಡೇಟು ಅಡ್ರೆಸ್ಗೆ ನೀವು ಸರಿಯಾದ ಡೇಟು ಮತ್ತು ಸಮಯಕ್ಕೆ ಹೋಗಿ ಒಂದು ಓವರಾಲ್ ಇರ್ತಕ್ಕಂಥ ಇಂಟರ್ವ್ಯೂಗೆ ನೀವು ಹಾಜರಾಗಿ ಅಲ್ಲಿ ಕ್ವಾಲಿಫೈ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುವುದು. ನಾನು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೆ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ನೀವು ಜಾಯ್ನ್ ಆಗಿ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲ ಟೆಲಿಗ್ರಾಮ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ದೊರೆಯಲಿದೆ. ಈ ಒಂದು ಅಪ್ಲಿಕೇಶನ್ ಅನ್ನು ನೀವು ಪ್ರಿಂಟ್ಔಟ್ ತಗೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನೀವು ಎಲ್ಲ ದಾಖಲಾತಿಗಳೊಂದಿಗೆ ಈ ನಾನು ಹೇಳಿದ ಒಂದು ಡೇಟು ಮತ್ತು ಸಮಯಕ್ಕೆ ನೀವು ಸರಿಯಾಗಿ ಹೋಗಿ ನೇರ ನೇಮಕಾತಿಯಲ್ಲಿ ಭಾಗವಹಿಸಬಹುದಾಗಿದೆ.